ರಾಜ್ಯದಲ್ಲಿ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಮೂರ್ಛೆ ರೋಗ ಶಿಬಿರವನ್ನು ಆಯೋಜಿಸಲಾಗಿತ್ತು. ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಮೂರ್ಛೆ ರೋಗ ಮುಕ್ತ ಕೋಲಾರ ಜಿಲ್ಲೆಯಾಗಿಸಲು ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ರೋಟರಿ ಅಸಿಸ್ಟೆಂಟ್ ಗವರ್ನರ್ ಹಾಗೂ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಹೇಳಿದರು. ಕೋಲಾರ ರೋಟರಿ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಬೆಂಗಳೂರಿನ ಆಸ್ಪರ್ ಆಸ್ಪತ್ರೆಯ ನುರಿತ ತಜ್ಞರ ತಂಡದ ವೈದ್ಯರೊಂದಿಗೆ ಪ್ರಾರಂಭವಾಗಿ ವೇಮಗಲ್, ಕುರುಗಲ್, ಪಂಪಯ್ಯ, ವೇಮಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿರವರು ಶಿಬಿರ ಉದ್ಘಾಟನೆ ಮಾಡಿದರು. ಶಿಬಿರದಲ್ಲಿ ವೇಮಗಲ್, ನರಸಾಪುರ, ಮದ್ದೇರಿ, ಕ್ಯಾಲನೂರು ಹಾಗೂ ಅಮ್ಮನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಮೂರ್ಛೆ ರೋಗಿಗಳನ್ನು ತಪಾಸಣೆಗೊಳಿಸಿ ಚಿಕಿತ್ಸೆ ನೀಡುವ ಶಿಬಿರ ಕಾರ್ಯಕ್ರಮವಾಗಿತ್ತು. ಈ ವ್ಯಾಪ್ತಿಗೆ ಬರುವ ಹಾಗೂ ನೆರೆಯ ಹುಬ್ಬಳ್ಳಿ ಹಾಗೂ ತಾಲೂಕು ಕೇಂದ್ರಗಳಿಂದ ರೋಗಿಗಳು ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಸರ್ ಎಲ್ಲ ಮುಂದೆ ನೋಡಿ ಸರ್ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಎಲ್ಲ ಗಣ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಹಾಗೂ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೇನೆ. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ಮೂರ್ಛೆ ರೋಗ ಮುಕ್ತ ಕೋಲಾರ ಜೊತೆಯಾಗಿ ಇಲ್ಲಿಂದ ಪ್ರಾರಂಭಗೊಂಡು ಮೂರ್ಛೆ ರೋಗ ಮುಕ್ತ ಕರ್ನಾಟಕ ಮಾಡತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಪ್ರಥಮವಾಗಿ ಇವತ್ತಿನ ದಿವಸ ಆಯೋಜನೆಗೊಂಡಿದೆ. ಜೊತೆಯಾಗಿ